ಮನಸ್ಸು ಎಂದರೇನು? ಮನಸ್ಸಿಗೂ ಜೀವಾತ್ಮನಿಗೂ ಇರುವ ಸಂಬಂಧವೇನು? ಮನಸ್ಸು ಜೀವಾತ್ಮನ ಏನನ್ನು ಪರಿಮಿತಿಗೊಳಿಸುತ್ತದೆ? ಮನಸ್ಸು ಜ್ಞಾತೃವಲ್ಲ. ಜೀವಾತ್ಮನು ಮನಸ್ಸಿನ ಮೂಲಕ ತಿಳಿಯುತ್ತಾನೆ. ಜ್ಞಾತೃವಾದ ಜೀವಾತ್ಮನಿಗೆ ಮನಸ್ಸು ಒಂದು ಉಪಕರಣ ಮಾತ್ರ. ಶುದ್ಧ ಮನಸ್ಸು ಮತ್ತು ರೂಪ ಮನಸ್ಸು ಜೀವಾತ್ಮನ ತಿಳುವಳಿಕೆಗೆ ತಕ್ಕ ಉಪಕರಣಗಳು. ಮನಸ್ಸು ತೇಜಸ್ತತ್ವದ ಪರಮಾಣು ದರ್ಜೆಯ ಪ್ರಕೃತಿಯಲ್ಲಿ ಪ್ರತಿಬಿಂಬಿಸಿರುವ ಆತ್ಮನ ಜ್ಞಾನದ ಮುಖ. ಮನಸ್ಸು ಜೀವಾತ್ಮನ ಜ್ಞಾನ ಶಕ್ತಿಯನ್ನು ಪರಿಮಿತಿಗೊಳಿಸುತ್ತದೆ. ಈ ಅಂಶವನ್ನು ಜೀವಾತ್ಮನು ತನ್ನ ಪ್ರಜ್ಞೆ ಬೆಳೆದಂತೆಲ್ಲ ಕಂಡುಕೊಳ್ಳುತ್ತಾನೆ. ಈಗಿನ ನಮ್ಮ ಮನಸ್ಸಿನ ಸ್ಥಿತಿಗೆ ಕಾರಣವೇನು? ಈಗಿನ ನಮ್ಮ ಮನಸ್ಸು ಹಿಂದಿನ ಯೋಚನಾ ಪ್ರವೃತ್ತಿಗಳ ಫಲಿತಾಂಶವು. ಅಲ್ಲದೆ ಈಗಿನ ನಮ್ಮ ಯೋಚಿಸುವ ಪ್ರವೃತ್ತಿಗಳಿಂದ ಅದು ಬದಲಾಗುತ್ತಲೇ ಇರುತ್ತದೆ. ಈಗಿನ ಮನಸ್ಸಿಗೆ ಒಂದು ನಿರ್ದಿಷ್ಟವಾದ ಶಕ್ತಿ ವಿಶೇಷಗಳು, ದೌರ್ಬಲ್ಯಗಳು ಏರ್ಪಟ್ಟಿರುತ್ತದೆ. ಇವೆಲ್ಲ ನಮ್ಮ ಹಿಂದಿನ ಮಾನಸಿಕ ಜೀವಿತದ ಫಲಿತಾಂಶ ರೂಪವಾಗಿ ಏರ್ಪಟ್ಟಿರುತ್ತವೆ. ಅದು ಇದುವರೆಗೂ ನಾವು ಬದಲಾಯಿಸದಂತೆ ಇದೆ. ಅದನ್ನು ಕಾಲಕ್ರಮವಾಗಿ ಎಂದರೆ ನಿಧಾನವಾಗಿ ಬದಲಾಯಿಸಲು ಸಾಧ್ಯ. ಒಂದು ಬಾರಿ ಇಚ್ಛಿಸುವ ಮೂಲಕ ಅದರ ಸ್ವರೂಪವನ್ನೆಲ್ಲ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಅದರ ನ್ಯೂನತೆಗಳನ್ನು ತತ್ಕ್ಷಣವೇ ಭರ್ತಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಅದನ್ನು ಬಿಟ್ಟು ಬಾಳುವುದಕ್ಕೂ ಸಾಧ್ಯವಿಲ್ಲ. ಅದು ಇರುವ ಸದ್ಯದ ಸ್ಥಿತಿಯಲ್ಲೇ ಅದನ್ನು ವಿನಿಯೋಗ ಮಾಡಬೇಕಾಗಿದೆ. ಅದು ನಮ್ಮ ತಿಳುವಳಿಕೆಗೆ ಇರುವ ಸಾಧನ ಸಾಮಗ್ರಿ. ಹಿಂದಿನ ಯೋಚನಾ ಪ್ರಯತ್ನಗಳ ಫಲಿತಾಂಶವಾಗಿ ನಮ್ಮ ಈಗಿನ ಮನಸ್ಸಿರುತ್ತದೆ. ಪ್ರತಿಯೊಂದು ಮನಸ್ಸಿಗೂ ತನ್ನದೇ ಆದ ಸ್ಪಂದಗತಿಯೂ ಮತ್ತು ಯೋಚನಾ ಪ್ರವೃತ್ತಿಯ ವ್ಯಾಪ್ತಿಯೂ ಇರುತ್ತವೆ. ಅಲ್ಲದೆ ಪ್ರತಿಕ್ಷಣದಲ್ಲೂ ಬದಲಾವಣೆ ಹೊಂದುತ್ತಾ ಹೊಸ ಹೊಸ ಚಿತ್ರಗಳನ್ನು ತಂದೊಡ್ಡುತ್ತದೆ. ಹೊರಗಿನಿಂದ ಬರುವ ತಾಡನವು ಈಗಾಗಲೇ ಚಲಿಸುತ್ತಿರುವ ಪ್ರವೃತ್ತಿಗಳುಳ್ಳ ಮನಸ್ಸನ್ನು ಬದಲಾಯಿಸುವುದಲ್ಲದೆ ಅದೂ ಕೂಡ ಬದಲಾವಣೆ ಹೊಂದುತ್ತದೆ. ಆದುದರಿಂದ ಹೊರಗಿನಿಂದ ತಾಡನಗಳು ತಮ್ಮ ಸ್ವಸ್ವರೂಪವನ್ನು ಕಳೆದುಕೊಂಡು ಪೂರ್ವಭಾವಿಯಾಗಿದ್ದ ಮನಸ್ಸಿನ ಪ್ರವೃತ್ತಿಗಳಿಂದ ಬದಲಾವಣೆ ಹೊಂದುತ್ತವೆ. ಮನಸ್ಸಿನ ಸ್ವಭಾವವೇನು? ಮನಸ್ಸಿನಿಂದ ನಿಜವನ್ನು ಗ್ರಹಿಸಲು ಸಾಧ್ಯವೇ? ಮನಸ್ಸು ಭ್ರಾಂತಿಜನ್ಯವಾದುದು. ಅದು ತನ್ನ ವಕ್ರದೃಷ್ಟಿಯಿಂದ ನೋಡುವ ಸ್ವಭಾವದ್ದಾದ್ದರಿಂದ ಹೊರಗಿನ ವಸ್ತುಗಳ ನಿಜ ಸ್ವರೂಪವನ್ನು ತಿಳಿಸಲಾರದು. ಮನಸ್ಸು ಮಾಯೆಗೆ ಒಳಪಟ್ಟಿರುತ್ತದೆ. ಏಕೆಂದರೆ ಈ ಮಾಯಾ ಪ್ರಪಂಚದಲ್ಲಿ ಕಂಡುಬರುವ ವಸ್ತುಗಳು ದೇಶ, ಕಾಲ ಮೊದಲಾದ ಪರಿಮಿತಿಗೆ ಒಳಪಟ್ಟಿರುತ್ತವೆ. ಅವು ವಾಸ್ತವವಾದ ವಿದ್ಯಮಾನಗಳನ್ನು ಪ್ರತಿನಿಧಿಸುತ್ತಿಲ್ಲ. ಅವು ನಿಜವಾದ ಪಾರಮಾರ್ಥಿಕ ತತ್ವಗಳ ನೆರಳಿನಂತಿರುತ್ತವೆ. ಈಗ ಮನಸ್ಸು ಗ್ರಹಿಸುವುದು ನಿಜವಾದ ವಸ್ತುಗಳ ನೆರಳನ್ನು ಮಾತ್ರ. ಉದಾಹರಣೆಗಾಗಿ ನಾವು ಒಬ್ಬ ಮನುಷ್ಯನ ಸ್ಥೂಲ ದೇಹವನ್ನು ನೋಡಿ ಆ ಮೂಲಕ ಆತನ ಸ್ವಭಾವ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ನಮ್ಮ ಮನಸ್ಸಿಗೂ ಬುದ್ಧಿಗೂ ಅಹಂಕಾರ ತತ್ವಕ್ಕೂ ಅತೀತವಾದ ಮಟ್ಟಕ್ಕೆ ನಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಹೋಗಿ ಆತನೊಡನೆ ಎರಕವಾಗಬೇಕಾಗುತ್ತದೆ. ಏಕೆಂದರೆ ಮನುಷ್ಯನ ಅಂತರಾತ್ಮವು ಪುರುಷಾತ್ಮನ ಒಂದು ಕಿರಣ ಮಾತ್ರ.
ಆತನ ದೇಹಾತ್ಮವು ಆ ಅಂತರಾತ್ಮನ ಒಂದು ಕಿರಣ ಮಾತ್ರ. ಆತನ ಸ್ಥೂಲ ದೇಹವನ್ನು ನೋಡಿ ಆತನ ಅಂತರಾತ್ಮ ಹಾಗಿರಲಿ, ಆತನ ದೇಹಾತ್ಮ ಸ್ವಭಾವವನ್ನು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಅನಿ ಬೆಸೆಂಟರು ಹೇಳಿರುವಂತೆ ಮನಸ್ಸಿಗೆ ಸಂಬಂಧಪಟ್ಟ ಮೆದುಳು ಪ್ರಜ್ಞೆಯ ಮೂಲಕ ನಾವು ಗ್ರಹಿಸುವುದು ಕೇವಲ ನೆರಳಿನ ನೆರಳು ಮಾತ್ರ. ವಸ್ತುಗಳ ನಿಜಸ್ವರೂಪವನ್ನು ಮತ್ತು ವಸ್ತುಗಳ ಪಾರಮಾರ್ಥಿಕ ಸತ್ಯವನ್ನು ತಿಳಿದುಕೊಳ್ಳುವುದು ಹೇಗೆ? ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡುವುದಕ್ಕೆ ಬಿಡದೆ ಅದನ್ನು ನಮ್ಮ ಸ್ವಾಧೀನಪಡಿಸಿಕೊಳ್ಳಬೇಕು. ಎಂದರೆ ನಮ್ಮ ಪ್ರಜ್ಞೆಯನ್ನು ಮನಸ್ಸಿನಿಂದ ಹಿಂತಿರುಗಿಸಿ ಮನಸ್ಸು ವೃತ್ತಿಶೂನ್ಯವಾಗಿರುವಂತೆ ಮಾಡಿಕೊಳ್ಳಬೇಕು. ಅಂತಹ ಮನಸ್ಸಿನಲ್ಲಿ ಹೊರಗಿನ ವಸ್ತುಗಳಿಂದ ಬರುವ ತಾಡನಗಳು ಆ ವಸ್ತುಗಳ ನಿಜ ಸ್ವರೂಪವನ್ನು ಪ್ರತಿಬಿಂಬಿಸುತ್ತವೆ. ಏಕೆಂದರೆ ಆಗ ಮನಸ್ಸಿಗೆ ಸಂಬಂಧಪಟ್ಟ ವಕ್ರ ಭಾವನೆಗಳು ಆ ವೃತ್ತಿಗಳೊಳಕ್ಕೆ ಸೇರಿಕೊಳ್ಳುವುದಿಲ್ಲ. ಅಥವಾ ಮನುಷ್ಯನು ತನ್ನ ಮನಸ್ಸನ್ನು ಒತ್ತಟ್ಟಿಗಿಟ್ಟು ತನ್ನ ಪ್ರಜ್ಞೆಯನ್ನು ನೇರವಾಗಿ ಆ ವಸ್ತುಗಳೊಡನೆ ಸಾಕ್ಷಾತ್ತಾಗಿ ಎರಕ ಮಾಡಿ ಅವುಗಳ ಸ್ಪಂದಗಳನ್ನು ಯಥಾವತ್ತಾಗಿ ಪತ್ತೆ ಹಚ್ಚಬಹುದು. ಮೇಲ್ಕಂಡ ಎರಡೂ ಸಂದರ್ಭಗಳಲ್ಲೂ ಹೊರಗಿನ ವಸ್ತುಗಳ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಅಲ್ಲದೆ ದೇಶಕಾಲ ಪರಿಮಿತಿಗೊಳಪಟ್ಟ ವಸ್ತುಗಳ ಪಾರಮಾರ್ಥಿಕ ಸತ್ಯವನ್ನೂ ಕೂಡ ನಮ್ಮ ಪ್ರಜ್ಞೆಯು ಕಾರಣದೇಹದ ಮಟ್ಟಕ್ಕೆ ಹತ್ತಿದ್ದರೆ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಯಾವ ಸತ್ಯವು ನಮಗೆ ಮನವರಿಕೆಯಾಗಬೇಕು? ಅದರಿಂದ ಏನನ್ನು ಕಲಿಯುತ್ತೇವೆ? ಪ್ರತಿಯೊಬ್ಬನೂ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ಅಭಿಪ್ರಾಯಗಳನ್ನು ತನ್ನದೇ ಆದ ರೀತಿಯಲ್ಲಿ ರೂಪಿಸಿಕೊಂಡಿರುತ್ತಾನೆ. ವಾಸ್ತವವಾಗಿ ಅದರ ನಿಜಸ್ವರೂಪವನ್ನು ಅರಿಯನು. ಈ ಸತ್ಯವು ನಮಗೆ ಮನವರಿಕೆಯಾಗಿ ಆ ಬೆಳಕಿನಲ್ಲಿ ನಮ್ಮ ನಿತ್ಯ ಜೀವಿತವನ್ನು ನಡೆಸುತ್ತಾ ಬಂದರೆ ಆಗ ನಮಗೆ ಆ ಅನುಷ್ಠಾನವು ನಮ್ರತೆಯನ್ನು, ನಮ್ಮ ಅಭಿಪ್ರಾಯಗಳಲ್ಲಿ ತಪ್ಪಿರಲು ಸಾಧ್ಯವೆಂಬ ಎಚ್ಚರಿಕೆಯನ್ನು, ಹೊಸ ವಿಷಯಗಳಿಗೆ ಓಗೊಡುವ ಮನೋಭಾವನೆಯನ್ನು ಕಲಿಸದೆ ಬಿಡುವುದಿಲ್ಲ. ನಾವು ತಿಳಿದಿರುವುದೇ ಸರಿ ಎಂಬ ಮನೋಭಾವನೆಯನ್ನು ಒತ್ತಟ್ಟಿಕ್ಕಿಟ್ಟು ಇತರರನ್ನು ಖಂಡಿಸುವುದಕ್ಕೆ ಮೊದಲು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಮನೋಭಾವನೆಯು ಬೆಳೆಯುತ್ತಾ ಬರುತ್ತದೆ. ಇತರರನ್ನು ಪರಿವರ್ತಿಸಲು ಸಾಧ್ಯವೇ? ನಮ್ಮನ್ನು ನಾವು ಬದಲಿಸಿಕೊಳ್ಳಲು ಸಾಧ್ಯವೇ? ಇತರರನ್ನು ಪರಿವರ್ತಿಸಲು ಸಾಧ್ಯವಿಲ್ಲ. ಆದರೆ ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಅವಶ್ಯಕವೋ ಅಷ್ಟರ ಮಟ್ಟಿಗೆ ಬದಲಾಯಿಸಿಕೊಳ್ಳಲು ಸಾಧ್ಯ. ಆದುದರಿಂದ ಎಲ್ಲರ ಸ್ವಭಾವಕ್ಕೂ ಓಗೊಡುವಂತಹ ವಿಶಾಲ ಭಾವನೆಯನ್ನು ಮೈಗೂಡಿಸಿಕೊಳ್ಳೋಣ ಎಂಬ ಭಾವನೆಯು ಬೆಳೆಯುತ್ತದೆ. ಸೂರ್ಯನ ಬೆಳಕು ಹೇಗೆ ಸ್ವಚ್ಛವಾಗಿರುವುದರಿಂದ ಎಲ್ಲ ವಿಧವಾದ ಬಣ್ಣಗಳನ್ನೂ ಒಳಗೊಂಡಿದೆಯೋ ಹಾಗೆ ಸತ್ಯದ ನಾನಾ ಮುಖಗಳಿಗೆ ಓಗೊಡುವಂತಹ ವಿಶಾಲ ಭಾವನೆಯು ನಮ್ಮದಾಗಬೇಕು. ಬಿಳಿ ಕನ್ನಡಕವು ಹೇಗೆ ಯಾವುದೊಂದು ಬಣ್ಣವನ್ನೂ ಹೊರದೂಡದೆ ಎಲ್ಲ ಬಣ್ಣಗಳಿಗೂ ಹೊಂದಿಕೊಳ್ಳಬಲ್ಲದೋ ಹಾಗೆ ನಮ್ಮ ಮನೋಭಾವನೆಯು ಸರ್ವತೋಮುಖವಾಗಿ ಓಗೊಡುವಷ್ಟರ ಮಟ್ಟಿಗೆ ವಿಶಾಲವಾಗಿರಬೇಕು. ಮನಸ್ಸು ಹೇಗೆ ಜೀವಾತ್ಮನು ಪಡೆಯಬೇಕಾದ
ತಿಳಿವಳಿಕೆಗೆ ಸಾಧನವಾಗಿ ವ್ಯವಸ್ಥಿತವಾಗಿದೆ. ಮನಸ್ಸಿನ ವ್ಯವಸ್ಥೆ ಏನು? ಹಿಂದಿನ ಪ್ರಯತ್ನದಿಂದ ಮನಸ್ಸು ಎಷ್ಟರ ಮಟ್ಟಿಗೆ ರೂಪುಗೊಂಡಿದೆ? ಈಗ ನಾವು ಮನಸ್ಸನ್ನು ಹೇಗೆ ಬದಲಾವಣೆಗೊಳಿಸಬೇಕು? ಚೈತನ್ಯದ ದೃಷ್ಟಿಯಿಂದ ಮನೋಮಯ ಕೋಶದ ಹಿಂದೆ ಕೆಲಸ ಮಾಡುತ್ತಿರುವುದು ಮನಸ್ಸು. ಈ ಮನಸ್ಸು ಆತ್ಮನ ಜ್ಞಾನಮುಖದ ಪ್ರತಿಬಿಂಬ. ಇದು ತೇಜಸ್ತತ್ವದ ಪರಮಾಣು ಉಪತತ್ವದ ಅಂತಸ್ತಿನಲ್ಲಿ ಪ್ರತಿಫಲಿಸಿದೆ. ಸ್ವಭಾವ ಶಕ್ತಿ ಅದು ಎರಡು ಮುಖವಾಗಿದೆ ಮತ್ತು ಮನಸ್ಸಿನ ಪ್ರಕ್ರಿಯೆಯನ್ನು ಎರಡು ವಿಧವಾಗಿ ಪರಿಮಿತಿಗೊಳಪಡಿಸಿರುತ್ತದೆ. ಮನಸ್ತತ್ವಕ್ಕೆ ಓಗೊಟ್ಟು ಸ್ಪಂದಿಸುತ್ತಿರುವ ಪರಮಾಣು ಕೇಂದ್ರದ ಸುತ್ತಲೂ 7 ಸಾಂದ್ರತೆಗಳ ಮಟ್ಟಗಳಲ್ಲಿ ಆ ವಿಧವಾದ ಪ್ರಕೃತಿಯು ಆಕರ್ಷಿತವಾಗಿ ಸಂಯೋಜಿಸಲ್ಪಟ್ಟಿರುತ್ತದೆ. ಪ್ರಕೃತಿಯನ್ನು ಅದರ ಸ್ವಭಾವ ಮತ್ತು ಉಪಯೋಗಕ್ಕನುಗುಣವಾಗಿ ಮನಸ್ತತ್ವವೆಂದು ಕರೆಯುತ್ತೇವೆ. ಇದು ವಿಶ್ವದ ಒಂದು ದೊಡ್ಡ ಭಾಗವಾಗಿದೆ. ಈ ಮನಸ್ತತ್ವದ ಪ್ರಕೃತಿ ತತ್ವವು ಕಾಮಲೋಕವನ್ನು, ಸ್ಥೂಲಲೋಕವನ್ನು ಒಳಗೆ ವ್ಯಾಪಿಸಿ ಹೊರಗೂ ಕೂಡ ಮುಂದಕ್ಕೆ ಸ್ವಲ್ಪ ದೂರ ಪ್ರಸರಿಸುತ್ತದೆ. ಈ ಪ್ರಕೃತಿ ತತ್ವವು ಆತ್ಮನ ಜ್ಞಾನಮುಖದಿಂದ ಹೊರಬರುವ ತಾಡನಗಳಿಗೆ ಹೊಂದಾಣಿಕೆಯಾಗಿ ಓಗೊಡುವ ಲಕ್ಷಣವುಳ್ಳದ್ದು. ಆದುದರಿಂದ ಈ ತತ್ವದ ಮೇಲೆ ಆತ್ಮವು ತನ್ನ ಸ್ವಭಾವದ ಮುದ್ರೆಯನ್ನು ಒತ್ತಿರುತ್ತದೆ. ಮೊದಲನೆಯ ಮೇಲಿನ ಮನಸ್ತತ್ವದ ಭಾಗಕ್ಕೆ ಕಾರಣದೇಹವೆಂದು ಹೆಸರು. ಇದು ಅರೂಪದೇಹದ ಮೇಲಿನ ಉಪಲೋಕದಿಂದ ರಚಿಸಲ್ಪಟ್ಟಿರುತ್ತದೆ. ಬಹುಸಂಖ್ಯಾತ ಮಾನವರಲ್ಲಿ ಸದ್ಯದ ಸಂಸರಣದ ಮಟ್ಟದಲ್ಲಿ ಇದು ಅಷ್ಟಾಗಿ ಬೆಳೆದಿಲ್ಲ. ಏಕೆಂದರೆ ಕೆಳಗಿನ ಮನಸ್ಸು ಹೊರಗಿನ ರೂಪಗಳಿಗೆ ಸಂಬಂಧಪಟ್ಟ ಪ್ರವೃತ್ತಿಗಳಲ್ಲೇ ನಿರತವಾಗಿರುತ್ತದೆ. ಈ ವಿಧವಾದ ಪ್ರಕ್ರಿಯೆಯಿಂದ ಮೇಲ್ಮಟ್ಟದ ಕಾರಣದೇಹದ ಬೆಳವಣಿಗೆಗೆ ಏನೂ ಪ್ರಯೋಜನವಾಗುವುದಿಲ್ಲ. ಎರಡನೆಯ ಮನಸ್ತತ್ವದ ಭಾಗಕ್ಕೆ ರೂಪ ಅಥವಾ ಮನೋದೇಹವೆಂದು ಹೆಸರು. ಇದು ಮನಸ್ತತ್ವದ ಕೆಳಗಿನ 4 ಉಪತತ್ವಗಳ ಪ್ರಕೃತಿಯಿಂದ ರಚಿಸಲ್ಪಟ್ಟಿದೆ. ಇದು ಸಾಂದ್ರವಾದ ಪ್ರಕೃತಿಯಿಂದ ಮಾಡಲ್ಪಟ್ಟ ಮನೋದೇಹವು. ಮನೋದೇಹಗಳು 7 ಮಾದರಿಗಳಲ್ಲಿ ರೂಪುಗೊಂಡಿರುತ್ತವೆ. ಅಲ್ಲದೆ ಪ್ರತಿಯೊಂದು ಮಾದರಿಯ ದೇಹಗಳೂ ಭಿನ್ನ ಭಿನ್ನ ಬೆಳವಣಿಗೆಯ ಮಟ್ಟದಲ್ಲಿರುತ್ತವೆ. ಅಲ್ಲದೆ ಎಲ್ಲ ದೇಹಗಳು ಒಂದೇ ಪ್ರಕೃತಿ ಕಟ್ಟಳೆಗೆ ಒಳಪಟ್ಟು ಬೆಳವಣಿಗೆಯಾಗುತ್ತವೆ. ಈ ಕಟ್ಟಳೆಯನ್ನು ಅರಿತುಕೊಂಡು ಸ್ವಪ್ರಯತ್ನದಿಂದ ಪ್ರತಿಯೊಬ್ಬ ಜೀವಾತ್ಮನೂ ತನ್ನ ಸಂಸರಣವನ್ನು ತೀವ್ರಗೊಳಿಸಿಕೊಳ್ಳಬಹುದು ಅಥವಾ ಪ್ರಕೃತಿ ಸ್ವಭಾವಕ್ಕೆ ಬಿಟ್ಟು ಕೈಕೊಟ್ಟಿಕೊಂಡು ಕುಳಿತುಕೊಂಡರೆ ಬೆಳವಣಿಗೆಯು ತುಂಬ ನಿಧಾನವಾಗುವುದು. ಆದುದರಿಂದಲೇ ಇಂತಹ ವ್ಯಾಸಂಗವನ್ನು ಕೈಗೊಳ್ಳುವ ಮೂಲಕ ಮಹತ್ಪ್ರಯೋಜನ ಉಂಟಾಗುತ್ತದೆ. ಮನೋದೇಹವನ್ನು ಪುನರ್ರಚಿಸಿಕೊಳ್ಳುವುದು ಹೇಗೆ? ಜೀವಾತ್ಮನು ಪ್ರಜ್ಞಾಪೂರ್ವಕವಾಗಿ ತನ್ನ ಮನೋದೇಹವನ್ನು ಪುನರ್ರಚಿಸಿಕೊಳ್ಳುವ ವಿಧಾನವನ್ನು ತಿಳಿದುಕೊಂಡರೆ ಅಂತಹವನು ಉನ್ನತವಾದ
ಜೀವಿತೋದ್ದೇಶಕ್ಕೆ ಅನುಗುಣವಾಗಿ ತನ್ನ ಜೀವಿತದ ಪ್ರತಿದಿನದ ಪ್ರತಿ ಗಳಿಗೆಯಲ್ಲೂ ಹಾಗೆ ಮಾಡಬಹುದಾದ ಸದವಕಾಶವನ್ನು ಕಂಡುಕೊಳ್ಳುವನು. ನಾವು ಎಚ್ಚರವಾಗಿರಲಿ ನಿದ್ದೆಯಲ್ಲಿರಲಿ ನಮ್ಮ ಮನೋದೇಹವನ್ನು ಪುನರುಚ್ಚರಿಸಿಕೊಳ್ಳುತ್ತಿರಬಹುದು. ಏಕೆಂದರೆ ಪ್ರಜ್ಞೆಯು ಕೆಲಸ ಮಾಡುವಾಗ ಅದು ತನ್ನ ಮನುಷ್ಯರೀರವನ್ನು ಬದಲಾಯಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಯೋಚನೆಯು ನಮ್ಮ ಮನೋದೇಹದೊಳಕ್ಕೆ ಅದಕ್ಕನುಗುಣವಾದ ಮನಸ್ತತ್ವದ ಕಣಗಳನ್ನು ಆಕರ್ಷಿಸುತ್ತಿರುತ್ತದೆ. ಅಲ್ಲದೆ ಅದರ ಶ್ರುತಿಗೆ ವಿರೋಧವಾದ ಪ್ರಕೃತಿ ಕಣಗಳನ್ನು ಹೊರದೂಡುತ್ತಿರುತ್ತದೆ. ಪ್ರಜ್ಞೆಯ ಸಾರಭೂತವಾದ ಲಕ್ಷಣವೇನೆಂದರೆ ಇದು ನಾನು ಮತ್ತು ಇದು ನಾನಲ್ಲ ಎಂಬ ಪ್ರವೃತ್ತಿಗಳ ಮೂಲಕ ತನಗೆ ಬೇಕಾದ ಪ್ರಕೃತಿ ಕಣಗಳನ್ನು ಆಕರ್ಷಿಸುವುದು ಮತ್ತು ತನಗೆ ಬೇಡವಾದ ಪ್ರಕೃತಿ ಕಣಗಳನ್ನು ಹೊರದೂಡುವುದು ಅದಕ್ಕೆ ಸಹಜವಾದ ಸ್ವಭಾವವಾಗಿದೆ. ಈ ದೇಹದ ಸುತ್ತಲೂ ವ್ಯಾಪಿಸಿರುವ ಮನಸ್ತತ್ವದ ಪ್ರಕೃತಿ ತತ್ವವು ಆ ಪ್ರವೃತ್ತಿಗಳಿಗೆ ಸಂಬಂಧಪಟ್ಟ ಸ್ಪಂದಗಳನ್ನು ಬೇರೆ ಪ್ರಜ್ಞಾ ಕೇಂದ್ರಗಳಿಗೆ ಸಾಗಿಸುವ ಮಾಧ್ಯಮದಂತೆ ಇರುತ್ತವೆ. ಪರಿಶುದ್ಧವೂ ಉನ್ನತ ಮಟ್ಟದವೂ ಆದ ಯೋಚನೆಗಳು ತುಂಬ ತೀವ್ರವಾದ ವೇಗಗತಿಯಲ್ಲಿ ಚಲಿಸುತ್ತವೆ. ಅಂತಹವು ಮನೋದೇಹದ ಸೂಕ್ಷ್ಮತಮ ದರ್ಜೆಗೆ ಸಂಬಂಧಪಟ್ಟ ಪ್ರಕೃತಿ ತತ್ವಕ್ಕೆ ಸಂಬಂಧಪಟ್ಟವು. ಮೇಲ್ಕಂಡ ಉನ್ನತ ಮಟ್ಟದ ಯೋಚನೆಯು ಮನೋದೇಹವನ್ನು ಉನ್ನತ ಮಟ್ಟದಲ್ಲಿ ಚಲಿಸುವಂತೆ ಮಾಡಿದಾಗ ಕೆಳಗಿನ ಮಟ್ಟದ ಒರಟು ಕಣಗಳು ಹೊರದೂಡಲ್ಪಡುತ್ತವೆ ಮತ್ತು ಅವುಗಳ ಸ್ಥಳದಲ್ಲಿ ಉನ್ನತ ಮಟ್ಟದ ನಾಜೂಕಾದ ಕಣಗಳು ಬಂದು ಸೇರಿಕೊಳ್ಳುತ್ತವೆ. ಹೀಗೆ ಮನಶ್ಶರೀರವು ಉತ್ತಮಗೊಳ್ಳುತ್ತಾ ಹೋಗುತ್ತದೆ. ಹಾಗಲ್ಲದೆ ಕೆಟ್ಟ ಮತ್ತು ನೀಚವಾದ ಯೋಚನೆಗಳು ತತ್ಸಂಬಂಧವಾದ ಒರಟು ಪ್ರಕೃತಿ ಕಣಗಳನ್ನು ಆಕರ್ಷಿಸುತ್ತವೆ. ಏಕೆಂದರೆ ಅಂತಹ ಯೋಚನೆಗಳು ವ್ಯಕ್ತವಾಗಬೇಕಾದರೆ ಅಂತಹ ನೀಚ ಪ್ರಕೃತಿಯೇ ಅವಶ್ಯಕ. ಆಗ ದೇಹದೊಳಗಿದ್ದ ನಾಜೂಕಾದ ಪ್ರಕೃತಿ ಕಣಗಳು ಸ್ವಾಭಾವಿಕವಾಗಿ ಹೊರದೂಡಲ್ಪಡುತ್ತವೆ. ಹೀಗೆ ಪ್ರಜ್ಞೆಯು ತನ್ನ ಬದಲಾವಣೆಗಳ ಮೂಲಕ ಒಂದು ವಿಧವಾದ ಪ್ರಕೃತಿ ಅಂಶಗಳನ್ನು ಆಕರ್ಷಿಸಿ ಆ ಮೂಲಕ ತನ್ನ ದೇಹವನ್ನು ರೂಪಿಸಿಕೊಳ್ಳುತ್ತದೆ. ಇದರಿಂದ ಸ್ಪಷ್ಟವಾಗುವ ಅಂಶವೇನೆಂದರೆ ನಾವು ಇದುವರೆಗೆ ಎಂತಹ ಪ್ರಕೃತಿ ಕಣಗಳನ್ನು ನಮ್ಮ ದೇಹದೊಳಕ್ಕೆ ಆಕರ್ಷಿಸಿ ಸೇರಿಸಿಕೊಂಡಿರುತ್ತೇವೆಯೋ ಅಂತಹ ಯೋಚನೆಗಳಿಗೆ ಓಗೊಡುವ ಶಕ್ತಿಯನ್ನು ಮಾತ್ರ ಪಡೆದಿರುತ್ತೇವೆ. ನಮ್ಮ ಹಿಂದಿನ ಜೀವಿತದ ಫಲಿತಾಂಶವಾಗಿ ನಮ್ಮ ಮನೋದ್ದೇಶವು ಸಾತ್ವಿಕ ಅಣುಗಳಿಂದ ಕೂಡಿಕೊಂಡಿದ್ದರೆ ಹೊರಗಿನಿಂದ ಬರುವ ಕೆಟ್ಟ ಯೋಚನೆಗಳಿಗೆ ಓಗೊಡುವ ಅವಕಾಶವಿರುವುದಿಲ್ಲ. ಅಲ್ಲದೆ ಆ ಮೂಲಕ ಮಾಡಬಹುದಾದ ಪಾಪ ಕಾರ್ಯಗಳಿಗೂ ಅವಕಾಶ ತಪ್ಪಿ ಹೋಗುತ್ತದೆ. ಹಾಗಲ್ಲದೆ ನಮ್ಮ ಮನೋದೇಹವು ಒರಟಾದ ಪ್ರಕೃತಿ ಅಂಶಗಳಿಂದ ಕಟ್ಟಲ್ಪಟ್ಟಿದ್ದ ಪಕ್ಷದಲ್ಲಿ ಹೊರಗಿನಿಂದ ಬರುವ ಪ್ರತಿಯೊಂದು ಕೆಟ್ಟ ಯೋಚನೆಯೂ ಅದರಲ್ಲಿ ತಂಗಿ ಪುಷ್ಟಿಯನ್ನು ಪಡೆಯುತ್ತದೆ. ಆದರೆ ಒಳ್ಳೆಯ ಯೋಚನೆಗಳಿಗೆ ಓಗೊಡುವ ಸದಾವಕಾಶವನ್ನು ಕಳೆದುಕೊಳ್ಳುತ್ತದೆ. ಸಂಸರಣದ ಸಂಬಂಧವಾದ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದು ಹೇಗೆ? ನಮಗಿಂತ ಸಂಸರಣದಲ್ಲಿ ಮುಂದುವರಿದು ಉನ್ನತ ಮಟ್ಟದ ಯೋಚನೆಗಳನ್ನೇ ಮಾಡತಕ್ಕಂಥ ಹಿರಿಯ ಸೋದರನ ಸತ್ಸಂಗವು ದೊರೆತಾಗ ಆತನ ಉನ್ನತ ಮಟ್ಟದ ಜೀವಿತವು ನಮ್ಮಲ್ಲಿರಬಹುದಾದ ಕೆಳಗಿನ ಮಟ್ಟದ ಪ್ರಕೃತಿ ಅಂಶಗಳನ್ನು ಹೊರದೂಡಿ ಆ ಸ್ಥಾನದಲ್ಲಿ ಉನ್ನತ ಮಟ್ಟದ ಪ್ರಕೃತಿ ಕಣಗಳನ್ನು ಆಕರ್ಷಿಸುವಂತಹ ಸ್ವಭಾವವನ್ನು ನಮ್ಮ ದೇಹಕ್ಕೆ ತಂದುಕೊಡುತ್ತದೆ. ಆದರೆ ಆತನಿಂದ ನಮಗುಂಟಾಗುವ ಪ್ರಯೋಜನವು ನಮ್ಮ ಹಿಂದಿನ ಯೋಚನಾ ಪದ್ಧತಿಯನ್ನು ಅವಲಂಬಿಸುತ್ತದೆ.
ಎಂದರೆ ಆತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಉನ್ನತ ಮಟ್ಟದ ಧ್ಯೇಯಕ್ಕೆ ನಾವು ಓಗೊಡುವ ಸ್ವಭಾವದವರಾಗಿದ್ದರೆ ಮಹತ್ ಪ್ರಯೋಜನ ಉಂಟಾಗುವುದರಲ್ಲಿ ಸಂಶಯವಿಲ್ಲ. ಹಾಗಲ್ಲದೆ ಒಬ್ಬರು ಮತ್ತೊಬ್ಬರಿಗೆ ಬೇರೆಯಾಗಿ ಯೋಚಿಸಿ ಮಾರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನೂ ತನ್ನ ಯೋಚನೆಗಳನ್ನು ಮಾಡುವುದರ ಮೂಲಕ ಅವುಗಳಿಗನುಗುಣವಾಗಿ ಸ್ಪಂದಗಳನ್ನು ಸುತ್ತಮುತ್ತಲೂ ಇರುವ ಪ್ರಕೃತಿ ಮಾಧ್ಯಮದಲ್ಲಿ ಎಬ್ಬಿಸುವುದರ ಮೂಲಕ ಇತರರ ಮನೋದೇಹಗಳಲ್ಲಿ ಅದೇ ವಿಧವಾದ ಪರಿಣಾಮವನ್ನುಂಟು ಮಾಡುವುದಕ್ಕೆ ಸಾಧ್ಯವಿದೆ. ಅಂತಹ ಪರಿಣಾಮಗಳ ಮೂಲಕ ಇತರರ ಪ್ರಜ್ಞೆಯು ಪರಿವರ್ತಿತವಾಗುತ್ತದೆ. ಹೊರಗಿನ ಮೇಧಾವಿಯು ನಮ್ಮ ಮನೋದೇಹದಲ್ಲುಂಟು ಮಾಡುವ ಸ್ಪಂದಗಳ ಮೂಲಕವೇ ನಮ್ಮ ಪ್ರಜ್ಞೆಯ ಮೇಲೆ ಪ್ರಭಾವವನ್ನು ಬೀರಬಲ್ಲನು. ನಮ್ಮ ಮನೋದೇಹವು ವೀರ್ಯವತ್ತಾಗಿ ಪ್ರಚೋದಿಸಲ್ಪಟ್ಟು ಹೊರಗಿನಿಂದ ಬರುವ ಉನ್ನತ ಮಟ್ಟದ ಯೋಚನೆಗಳಿಗೆ ಓಗೊಡುವಷ್ಟರ ಮಟ್ಟಿಗೆ ಬೆಳೆಯಬೇಕಾದರೆ ನಾವು ಒಂದೇ ಸಮನೆ ಅಂತಹ ಒಳ್ಳೆಯ ಯೋಚನೆಗೇನೆ ಓಗೊಡುವ ಸ್ವಭಾವವನ್ನು ಶ್ರಮಪಟ್ಟು ಬೆಳೆಸಿಕೊಳ್ಳಬೇಕು. ಏಕೆಂದರೆ ನಮ್ಮ ಮನೋವೇಗವನ್ನು ಉಚಿತವಾದ ರೀತಿಯಲ್ಲಿ ರಚಿಸಿಕೊಂಡು ನಮ್ಮ ಮನಃಶಕ್ತಿಗಳನ್ನು ಬೆಳೆಸಿಕೊಳ್ಳಬಲ್ಲವರು ನಾವೇ ವಿನಃ ಅನ್ಯರಲ್ಲ. ಬರಿಯ ಓದುವಿಕೆಯಿಂದ ಮನಃಶಕ್ತಿಯು ಬೆಳೆಯುತ್ತದೆಯೇ? ಬರಿಯ ಓದುವಿಕೆಯಿಂದ ಮನಃಶಕ್ತಿಯು ಬೆಳೆಯುವುದಿಲ್ಲ. ಆ ಮಾರ್ಗದಲ್ಲಿ ಪರ್ಯಾಲೋಚನೆ ಮಾಡುವುದರ ಮೂಲಕ ಅದು ಬೆಳೆಯಬಲ್ಲದು. ಓದುವ ಮೂಲಕ ಯೋಚನೆಗೆ ತಕ್ಕ ವಿಷಯಗಳು ದೊರೆಯುತ್ತವೆ. ಒಬ್ಬನು ಹೆಚ್ಚಾಗಿ ಓದಬಹುದು, ಆದರೆ ಆತನ ಮನಸ್ಸಿನ ಬೆಳವಣಿಗೆಯು ಆ ಓದುವುದರ ಮೂಲಕ ಪ್ರಾಪ್ತವಾದ ವಿಷಯಗಳನ್ನು ಯೋಚನಾಪೂರ್ವಕವಾಗಿ ಮೆಲುಕು ಹಾಕುವುದನ್ನು ಅವಲಂಬಿಸುತ್ತದೆ. ಓದಿದ ಅಂಶಗಳನ್ನು ವಿಚಾರಪೂರ್ವಕವಾಗಿ ಜೀರ್ಣಿಸಿಕೊಳ್ಳಬೇಕು. ಆ ಮೂಲಕ ಆತನಿಗೆ ನಿಜವಾದ ಪ್ರಯೋಜನ ಉಂಟಾಗುತ್ತದೆ. ಬೇಕನ್ ಎಂಬ ಮೇಧಾವಿಯು ಓದು ಮನುಷ್ಯನ ಮನಸ್ಸನ್ನು ತುಂಬುತ್ತದೆ ಎಂದು ಹೇಳಿರುತ್ತಾರೆ. ಈ ಹೇಳಿಕೆಯು ಮನಸ್ಸಿಗೂ ಶರೀರಕ್ಕೂ ಒಂದೇ ವಿಧವಾಗಿ ಅನ್ವಯವಾಗುವ ನಿಯಮವನ್ನು ಸೂಚಿಸುತ್ತದೆ. ಆಹಾರವನ್ನು ತೆಗೆದುಕೊಂಡು ಹೊಟ್ಟೆಯನ್ನು ತುಂಬಿಕೊಳ್ಳಬಹುದು, ಆದರೆ ಅದನ್ನು ಜೀರ್ಣಿಸಿ ರಕ್ತಗತ ಮಾಡಿಕೊಳ್ಳದಿದ್ದರೆ ಶರೀರಕ್ಕೆ ಪ್ರಯೋಜನವಾಗುವುದಿಲ್ಲ. ಹೀಗೆಯೇ ಓದುವುದರಿಂದ ಮನಸ್ಸು ವಿಷಯಗಳಿಂದ ತುಂಬಲ್ಪಡುತ್ತದೆ. ಆ ವಿಷಯಗಳನ್ನು ಯೋಚಿಸಿ ವಿಚಾರಪೂರ್ವಕವಾಗಿ ಮೆಲುಕು ಹಾಕಿ ತನ್ನ ಅನುಭವ ಜ್ಞಾನಕ್ಕೆ ಸೇರಿಸಿಕೊಳ್ಳದೆ ಹೋದರೆ ಮನಸ್ಸು ಬೆಳೆಯಲಾರದು. ಅದಕ್ಕೆ ಬದಲಾಗಿ ಜೀರ್ಣಿಸಿಕೊಳ್ಳಲಾರದ ವಿಷಯಗಳ ಹೊರೆಯಿಂದ ಅದರ ಬಲವು ಕೂಡ ಕುಗ್ಗಬಹುದು. ಓದಿ ಮನಃಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಓದುವುದು ಸ್ವಲ್ಪವಾದರೂ ವಿಚಾರಕ್ಕೆ ಸಂಬಂಧಪಟ್ಟ ಯೋಚನೆಯು ಹೆಚ್ಚಾಗಿ ಮುಂದುವರಿಯಬೇಕು. ಹಾಗಿದ್ದಲ್ಲಿ ಮಾತ್ರ ನಮ್ಮ ಮನಸ್ಸು ಬೆಳೆದು ನಮ್ಮ ಗ್ರಹಣ ಶಕ್ತಿಯು ಅಭಿವೃದ್ಧಿ ಹೊಂದಬಲ್ಲದು. ನಾವು ಶ್ರದ್ಧೆಯಿಂದ ನಮ್ಮ ಮನಃಶಕ್ತಿಗಳನ್ನು ವ್ಯವಸಾಯ ಮಾಡಿ ಬೆಳೆಸಿಕೊಳ್ಳಬೇಕಾದರೆ ಕೊನೆ ಪಕ್ಷ ದಿನಕ್ಕೆ 1 ಗಂಟೆ ಕಾಲವನ್ನಾದರೂ ಒಂದು ಗಹನವಾದ ಗ್ರಂಥದ ವ್ಯಾಸಂಗಕ್ಕೆ ವಿನಿಯೋಗ ಮಾಡಬೇಕು. ಆಗ 5 ನಿಮಿಷಗಳ ಕಾಲ ಓದಿದ ವಿಷಯವನ್ನು 10 ನಿಮಿಷಗಳ ಕಾಲ ಪರ್ಯಾಲೋಚಿಸಬೇಕು. ಈ ಕ್ರಮದಲ್ಲಿ ಆ ಗ್ರಂಥದ 1 ಗಂಟೆ ವ್ಯಾಸಂಗವನ್ನು ಭರ್ತಿ ಮಾಡಬೇಕು. ಜನರು ಸಾಮಾನ್ಯವಾಗಿ 1 ಗಂಟೆ ಕಾಲ ಒಂದೇ ಸಮನೆ ಓದಿ ಮುಗಿಸಿ ಮತ್ತೊಂದು ಓದುವ ಕಾಲ ಬರುವವರೆಗೂ ಯಾವ ಯೋಚನೆಯೂ ಇಲ್ಲದೆ ತಟಸ್ಥರಾಗಿರುತ್ತಾರೆ.
ಓದುಗರ ಮಾನಸಿಕ ಅಭಿವೃದ್ಧಿಯು ಸಾಕಾದಷ್ಟು ಜಾಗ್ರತೆ ಬೆಳೆಯದೇ ಇರುವುದಕ್ಕೆ ಇದೇ ಕಾರಣ. ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರ ಮನಃಶಕ್ತಿಯು ವರ್ಷೇ ಬೆಳವಣಿಗೆಯಾಗಲು ಕಾರಣವೇನು? ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರಿಗೆ ಯೋಚನೆಯ ಸ್ವಭಾವವು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬ ರೀತಿ ನೀತಿಗಳು ತಿಳಿದಿರುತ್ತವೆ. ಆದುದರಿಂದ ಸ್ವಪ್ರಯತ್ನವಿಲ್ಲದೆ ಕಾಲಾನುಗುಣ್ಯವಾಗಿ ಬಹುನಿಧಾನವಾಗಿ ಬೆಳೆಯಬಹುದಾದ ಪ್ರಕೃತಿ ನಿಯಮವನ್ನು ಒತ್ತಟ್ಟಿಗಿಟ್ಟು ತಮ್ಮ ಮನಃಶರೀರಗಳನ್ನು ಸ್ವಪ್ರಯತ್ನದಿಂದ ಪುನರ್ರಚಿಸಿಕೊಂಡು ತಮ್ಮ ಮನಃಶಕ್ತಿಗಳನ್ನು ಬೆಳೆಸಿಕೊಳ್ಳುವ ಪ್ರಯತ್ನದಲ್ಲಿ ನಿರತರಾಗಿರುತ್ತಾರೆ. ಈ ಕಾರಣ ವರ್ಷೇ ಸದಸ್ಯರುಗಳ ಮನಃಶಕ್ತಿಯ ಬೆಳವಣಿಗೆಯು ಎದ್ದು ಕಾಣುವಂತೆ ಆಗುತ್ತದೆ.